ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ಸ್ನೇಹಿತರೆ, ಮಿಡಲ್ ಈಸ್ಟ್ ನಲ್ಲಿ ಇಷ್ಟು ದಿನ ಯಾವ ಯುದ್ಧ ಆಗಬಾರದು ಅಂತ ಜಗತ್ತು ಬಯಸ್ತಾ ಇತ್ತೋ, ಯಾವ ಬೆದರಿಕೆಯನ್ನ ಅಮೆರಿಕ ಮತ್ತು ಇಸ್ರೇಲ್ಗಳು ಪದೇ ಪದೇ ಇರಾನ್ಗೆ ಕೊಡ್ತಾ ಇದ್ವೋ, ನೋಡಿ ನೀವು ಅಣ್ವಸ್ತ್ರ ಮಾಡಂಗಿಲ್ಲ, ಮಾಡಿದ್ರೆ ನಿಮ್ಮ ಮೇಲೆ ಬೆಂಕಿ ಮಳೆಗರಿತೀವಿ ಅಂತ ಹೇಳ್ತಾ ಇದ್ರು, ಅದೀಗ ಕಡೆಗೂ ಆಗಿ ಹೋಗಿದೆ. ಇಸ್ರೇಲ್ ಮತ್ತು ಇರಾನ್ ನಡುವೆ ವಿಧ್ವಂಸಕ ಯುದ್ಧ ಶುರುವಾಗಿದೆ. ಇಸ್ರೇಲ್ ಇರಾನ್ನ ಮೇಲೆ ಕಂಡು ಕೇಳರಿಯದ ರೀತಿಯಲ್ಲಿ ದಾಳಿ ಮಾಡಿದೆ, ಟಾರ್ಗೆಟೆಡ್ ಸ್ಟ್ರೈಕ್ ನಡೆಸಿದೆ. ಇದೇ ಮೊದಲ ಬಾರಿಗೆ ಇರಾನ್ನ ಅಣು ಕೇಂದ್ರಗಳನ್ನು ಗುರಿಯಾಗಿಸಿ ಇಸ್ರೇಲ್ ದಾಳಿ ಮಾಡಿದೆ. ಅವರು ಅಣ್ವಸ್ತ್ರ ರಾಷ್ಟ್ರ ಆಗಕ್ಕೆ ನಾವು ಬಿಡಲ್ಲ, ನಾವು ಬದುಕಬೇಕು ಅಂತ ಹೇಳಿದ್ರೆ ಅವ್ರನ್ನ ಅಣ್ವಸ್ತ್ರ ರಾಷ್ಟ್ರ ಆಗದಿರಂಗೆ ತಡೆಯೋದು ನಮ್ಮ ಗುರಿ. ಮಾಡಲೇಬೇಕಾಗಿತ್ತದು, ನಾವು ಮಾಡಿದ್ದೀವಿ. ನ್ಯೂಕ್ಲಿಯರ್ ಸೈಟ್ಗಳನ್ನು ಧ್ವಂಸ ಮಾಡಿದ್ದೀವಿ, ವಿಜ್ಞಾನಿಗಳನ್ನು ಫಿನಿಶ್ ಮಾಡಿದ್ದೀವಿ, ಟಾಪ್ ಸೇನಾ ಕಮಾಂಡರ್ಗಳನ್ನು ಮುಗಿಸಿದ್ದೀವಿ, ಸಂಶೋಧನಾ ಕೇಂದ್ರಗಳನ್ನು ಧ್ವಂಸ ಮಾಡಿದ್ದೀವಿ. ಆದರೆ ಇದು ಆರಂಭ ಅಷ್ಟೇ ಅಂತ ಇಸ್ರೇಲ್ ದೊಡ್ಡ ಘೋಷಣೆ ಮಾಡಿಬಿಟ್ಟಿದೆ, ಯುದ್ಧ ಘೋಷಣೆ ಮಾಡಿಬಿಟ್ಟಿದೆ. ಈ ದಾಳಿಯಲ್ಲಿ ಇರಾನ್ನ ಆರ್ಮಿ ಚೀಫ್ ಗಾನ್, ಹಿರಿಯ ಅಣುವಿಜ್ಞಾನಿಗಳು ಗಾನ್. ಜೊತೆಗೆ ಈ ಯುದ್ಧ ಸಾಕಷ್ಟು ದಿನ ಇರುತ್ತೆ, ಕಂಟಿನ್ಯೂ ಆಗುತ್ತೆ. ಇದು ಇಲ್ಲಿ ನಿಲ್ಲಲ್ಲ, ಇದು ಮುಂದುವರಿಯುತ್ತೆ. ಎಷ್ಟು ದಿನ ಅವಶ್ಯಕತೆ ಇದೆಯೋ ಅಲ್ಲಿ ತನಕ ಮುಂದುವರಿಯುತ್ತೆ. ಇರಾನ್ನ ಸುಪ್ರೀಂ ಲೀಡರ್ ಆಯತುಲ್ಲಾ ಅಲಿ ಖಾಮೆನಾಯ್, ಈತನ ಆಡಳಿತ ಶೀಘ್ರದಲ್ಲಿ ಕೊನೆಯಾಗುತ್ತೆ ಅಂತ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಹೂಂಕರಿಸಿದ್ದಾರೆ. ಆ ಮೂಲಕ ಕೇವಲ ಟಾಪ್ ಮಿಲಿಟರಿ ಮತ್ತು ಸೈಂಟಿಫಿಕ್ ಲೀಡರ್ಶಿಪ್ ಅನ್ನ ಮಾತ್ರ ಮುಗಿಸೋದಲ್ಲ, ರೆಜೀಮ್ ಚೇಂಜ್ ನಮ್ಮ ಗುರಿ ಅನ್ನೋ ರೀತಿಯಲ್ಲಿ, ಅಂದರೆ ಆಡಳಿತ ಬದಲಾವಣೆ ನಮ್ಮ ಗುರಿ ಅನ್ನೋ ರೀತಿಯಲ್ಲಿ, ಈ 40-46 ವರ್ಷಗಳ ಖಾಮೆನೈಗಳ ಡಿಕ್ಟೇಟರ್ಶಿಪ್ ಅನ್ನ ಎಂಡ್ ಮಾಡ್ತೀವಿ ನಾವು ಅನ್ನೋ ರೀತಿಯಲ್ಲಿ ಇಸ್ರೇಲ್ ಪ್ರೈಮ್ ಮಿನಿಸ್ಟರ್ ನೆತನ್ಯಾಹು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಹಿಂದೆ ಕೂಡ ಆ ರೀತಿ ಸ್ಟೇಟ್ಮೆಂಟ್ಸ್ ಅನ್ನ ಕೊಡ್ತಾ ಇದ್ರು, ಆದರೆ ಈ ಸಲ ದಾಳಿ ಮಾಡಿದ ಬಳಿಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇಸ್ರೇಲ್ನ ಈ ದಾಳಿ ಆಗ್ತಿದ್ದ ಹಾಗೆ ಇರಾನ್ನಾದ್ಯಂತ ತುರ್ತು ಪರಿಸ್ಥಿತಿಯನ್ನ ಘೋಷಿಸಲಾಗಿದೆ. ಅಮೆರಿಕ ಮತ್ತು ಇಸ್ರೇಲ್ ಈಗ ನಮ್ಮ ಸೇನಾ ಶಕ್ತಿ ನೋಡ್ತಾರೆ ಅಂತ ಇರಾನ್ನ ಸುಪ್ರೀಂ ಲೀಡರ್ ಆಯತುಲ್ಲಾ ಅಲಿ ಖಾಮೆನಾಯ್ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಈ ಸಲ ಅರಬ್ಬಿ ಸಮುದ್ರದಲ್ಲೂ ಕೂಡ ಎರಡೂ ಸೇನೆಗಳು ಹೊಡೆದಾಡಬಹುದು, ನೇವಿ ಕೂಡ ದಾಳಿ ಮಾಡಬಹುದು ಅನ್ನೋ ಲೆಕ್ಕಾಚಾರ ಬರ್ತಾ ಇದ್ದಾವೆ. ಹೀಗಾಗಿ ವಿಶ್ವ ವ್ಯಾಪಾರಕ್ಕೆ ಈಗ ದೊಡ್ಡ ಆತಂಕ ಎದುರಾಗಿದೆ. ಗಲ್ಫ್ ರಾಷ್ಟ್ರಗಳ ಮೇಲೂ ಕೂಡ ಇರಾನ್ ದಾಳಿ ಮಾಡಬಹುದು ಅಂತ ಹೇಳಲಾಗ್ತಿದೆ. ಈ ಕುರಿತ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ನೀಡ್ತಾ ಹೋಗ್ತೀವಿ ಸ್ನೇಹಿತರೆ. ಜೂನ್ 13ನೇ ತಾರೀಕು ಶುಕ್ರವಾರ ಬೆಳಗಿನ ಜಾವ ಇರಾನ್ನಾದ್ಯಂತ ಪ್ರಾರ್ಥನೆ ಮಾಡೋಕೆ ತಯಾರಿ ನಡೀತಾ ಇತ್ತು. ಅಷ್ಟರಲ್ಲಿ ಆಪರೇಷನ್ ರೈಸಿಂಗ್ ಲಯನ್ ಹೆಸರಲ್ಲಿ, ಅಂದ್ರೆ ಉದಯಿಸ್ತಾ ಇರುವ, ಎದ್ದೇಳ್ತಾ ಇರುವ ಸಿಂಹ ಅನ್ನೋ ಹೆಸರಲ್ಲಿ ಇಸ್ರೇಲ್ ಈ ಕಾರ್ಯಾಚರಣೆ ಶುರು ಮಾಡಿದೆ. ನಿಮಗೆ ಗೊತ್ತಿರಬಹುದು, ಇದಕ್ಕೂ ಒಂದಿನ ಮುಂಚೆ ಅಂದ್ರೆ ಗುರುವಾರ ಇರಾನ್ ಮತ್ತು ಅಮೆರಿಕ ನಡುವೆ ನ್ಯೂಕ್ಲಿಯರ್ ಮಾತುಕತೆ ಮುರಿದು ಹೋಗಿತ್ತು. ನಾವು ಕೇಳಲ್ಲ, ನಿಮ್ಮ ಕಂಡೀಷನ್ಸ್ ಆಗಲ್ಲ, ನಮಗೆ ನಾವು ಅಣ್ವಸ್ತ್ರ ಮಾಡ್ಕೊಳ್ತೀವಿ ಅನ್ನೋ ರೀತಿಯಲ್ಲಿ ಬಾಯ್ಬಿಟ್ಟು ಹಂಗೆ ಹೇಳಲಿಲ್ಲ. ಬಟ್ ನಾವು ರೆಡಿ ಇಲ್ಲ, ನಿಮ್ಮ ಹತ್ರ ನ್ಯೂಕ್ಲಿಯರ್ ಡೀಲ್ ಮಾಡ್ಕೊಳ್ಳೋಕೆ ರೆಡಿ ಇಲ್ಲ, ನಾವು ತೆಪ್ಪಗಾಗೋಕೆ ರೆಡಿ ಇಲ್ಲ ಅಂತ ಇರಾನ್ ಹೇಳಿತ್ತು. ಅದರ ಬೆನ್ನಲ್ಲೇ ಟ್ರಂಪ್ ಇರಾನ್ ಜೊತೆಗಿನ ಮಾತುಕತೆಯಲ್ಲಿ ನಮಗೆ ನಂಬಿಕೆ ಬರ್ತಾ ಇಲ್ಲ, ಮುಂದೇನಾಗುತ್ತೋ ನೋಡೋಣ ಅಂತ ಒಗಟಾಗಿ ಹೇಳಿಕೆಯನ್ನ ಕೊಟ್ಟಿದ್ರು. ಅದರ ಬೆನ್ನಲ್ಲೇ ಇಸ್ರೇಲ್ ದಾಳಿ ಖಚಿತ ಅನ್ನೋ ವಾತಾವರಣ ಇತ್ತು. ಇದಾಗಿ ಕೆಲವೇ ಗಂಟೆಗಳಲ್ಲಿ ಇಸ್ರೇಲ್ ಮೇಜರ್ ಸ್ಟ್ರೈಕ್ ಮಾಡಿದೆ. 100 ಜೆಟ್ಗಳನ್ನು ಕೂಡ ನುಗ್ಗಿಸಿದೆ, ಮಿಸೈಲ್ಗಳನ್ನು ಹಾರಿಸಿದೆ, ಡ್ರೋನ್ಗಳನ್ನು ಬಳಸಿದೆ, ಸಾವಿರಾರು ಟನ್ಗಳ ಸ್ಫೋಟಕವನ್ನ ಸುರಿಸಿದೆ. ಯಾವ ಮಟ್ಟಿಗಂದ್ರೆ 1980ರಲ್ಲಿ ಇರಾಕ್ನ ಸದಾಮ್ ಹುಸೇನ್ ಇರಾನ್ ಮೇಲೆ ದಾಳಿ ಮಾಡಿದ ನಂತರ ಇದೇ ಅತಿದೊಡ್ಡ ದಾಳಿ ಮಿಡಲ್ ಈಸ್ಟ್ ಭಾಗದಲ್ಲಿ ಅಂತ ಹೇಳಲಾಗ್ತಿದೆ. ಮೊಸಾದ್ನ ಪಕ್ಕಾ ಮಾಹಿತಿ, ಇಂಟೆಲಿಜೆನ್ಸ್ ಮಾಹಿತಿ ಆಧಾರದ ಮೇಲೆ ನಿಖರವಾಗಿ ದಾಳಿ ಮಾಡಿದ್ದೀವಿ ಅಂತ ಇಸ್ರೇಲ್ ಹೇಳಿದೆ. ಸ್ನೇಹಿತರೆ, ನಿಮಗೆ ಗೊತ್ತಿರಬಹುದು, ಇರಾನ್ನ ಒಳಗಡೆ ಇಸ್ರೇಲ್ನ ಇಂಟೆಲಿಜೆನ್ಸ್ ನೆಟ್ವರ್ಕ್ ತುಂಬಾ ಸ್ಟ್ರಾಂಗ್ ಇದೆ. ಅವರು ಬಹಳ ಕಾಲದಿಂದಲೂ ಕೂಡ ಇರಾನ್ನ ನ್ಯೂಕ್ಲಿಯರ್ ಪ್ರೋಗ್ರಾಮ್ಗೆ ಪೆಟ್ಟು ಕೊಡ್ತಾನೆ ಬಂದಿದ್ರು. ನ್ಯೂಕ್ಲಿಯರ್ ಸ್ಥಾವರಗಳನ್ನು ಧ್ವಂಸ ಮಾಡ್ತಾ ಇದ್ರು, ವೈರಸ್ ಅಟ್ಯಾಕ್ ಮಾಡಿಸ್ತಾ ಇದ್ರು, ಇರಾನ್ನ ಅಣು ವಿಜ್ಞಾನಿಗಳನ್ನ ಒಬ್ಬೊಬ್ಬರನ್ನಾಗಿ ಮುಗಿಸ್ತಾ ಬಂದಿದ್ರು. ಆದರೂ ಕೂಡ ಇರಾನ್ ಸುಮ್ಮನಾಗಿರಲಿಲ್ಲ, ಪ್ರಯತ್ನ ಮುಂದುವರೆಸಿತ್ತು. ಆದರೂ ಕೂಡ ಇವರು ಪ್ರಯತ್ನವನ್ನು ಬಿಟ್ಟಿರಲಿಲ್ಲ. ನಾವು ಯಾವ ಕಾರಣಕ್ಕೂ ಕ್ಲಿಯರ್ ಲೈನ್, ಇರಾನ್ ನ್ಯೂಕ್ಲಿಯರ್ ಕಂಟ್ರಿ ಆಗಕ್ಕೆ ಬಿಡಲ್ಲ, ಉಗ್ರಗಾಮಿ ಆಳ್ವಿಕೆ ಇದೆ ಅಲ್ಲಿ, ಅವ್ರ ಕೈಗೆ ಸಿಕ್ಕಿಬಿಟ್ರೆ ಉಗ್ರರ ಕೈಗೆ ಅಣ್ವಸ್ತ್ರ ಸಿಕ್ಕದಂಗೆ ಅನ್ನೋದು ಅವರ ಕ್ಲಿಯರ್ ನಿಲುವಾಗಿತ್ತು. ಅದಕ್ಕೆ ಬೇಕಾದ ಇಂಟೆಲಿಜೆನ್ಸ್ ಅನ್ನ ಗ್ಯಾದರ್ ಮಾಡ್ತಾ ಇದ್ರು, ಎಲ್ಲೆಲ್ಲಿಗೆ ಹೊಡಿಬೇಕು ಅಂತ. ಸೊ ಇಸ್ರೇಲ್ಗೆ ಆ ಕೇಪಬಿಲಿಟೀಸ್ ಇವೆ, ಡೀಪ್ ಇನ್ಸೈಡ್ ಸ್ಟ್ರೈಕ್ ಮಾಡೋದು, ಇಂಟೆಲಿಜೆನ್ಸ್ ಗ್ಯಾದರ್ ಮಾಡೋದು. ಆ ಇಂಟೆಲಿಜೆನ್ಸ್ ಬಳಸಿ ಇರಾನ್ನಾದ್ಯಂತ ಈಗ ಸ್ಟ್ರೈಕ್ ಮಾಡಿದೆ, ಪ್ರಿಸೈಷನ್ ಸ್ಟ್ರೈಕ್ ಮಾಡಿದೆ ಇಸ್ರೇಲ್.
ಇರಾನ್ ರಾಜಧಾನಿ ತೆಹರಾನ್, ಆ ಕಡೆ ನಂತಾಜಲ್ಲಿ ಅಣುಸ್ಥಾವರ ಇದೆ, ಹಾಗೆ ಕೊಂದಾಬ್, ಕೊರಾಮಾಬಾದ್, ಹೀಗೆ ಇರಾನ್ನ ಮೂಲೆ ಮೂಲೆಗಳಲ್ಲೂ ಕೂಡ ಟಾರ್ಗೆಟೆಡ್ ಸ್ಟ್ರೈಕ್ಸ್ ನಡೆಸಲಾಗಿದೆ. ಕೆಲ ಗಂಟೆಗಳಲ್ಲೇ ಇದನ್ನು ಮಾಡಿ ಮುಗಿಸಿದೆ. ಇರಾನ್ನ ಏರ್ ಡಿಫೆನ್ಸ್ ಯೂನಿಟ್ ಯುರೇನಿಯಂ ಎನ್ರಿಚ್ಮೆಂಟ್ ಫೆಸಿಲಿಟಿ, ಯುರೇನಿಯಂ ಎನ್ರಿಚ್ಮೆಂಟ್ ಅಂದರೆ ಯುರೇನಿಯಂ ಅನ್ನು ಸಂಪನ್ನಗೊಳಿಸೋ ಒಂದು ಕೇಂದ್ರ. ಏನಕ್ಕೆ? ಅಣ್ವಸ್ತ್ರ ಮಾಡೋಕ್ಕೆ. 9 ಸ್ಫೋಟಕಗಳನ್ನು ಮಾಡೋಕೆ ಬೇಕಾದ 9 ಅಣು ಸ್ಫೋಟಕಗಳನ್ನು ಮಾಡೋಕೆ ಬೇಕಾದ ಯುರೇನಿಯಂ ಅನ್ನು ರೆಡಿ ಮಾಡಿ ಇಟ್ಕೊಂಡಿದ್ರು ಅಂತ ನೆತನ್ಯಾಹು ಇಸ್ರೇಲ್ ಪ್ರೈಮ್ ಮಿನಿಸ್ಟರ್ ಸ್ಟೇಟ್ಮೆಂಟಲ್ಲಿ ಕೊಟ್ಟಿದ್ದಾರೆ. ಸೊ ಅಂತಹ ಯುರೇನಿಯಂ ಎನ್ರಿಚ್ಮೆಂಟ್ ಫೆಸಿಲಿಟಿ, ಲ್ಯಾಬ್ಗಳು, ಅಣು ವಿಜ್ಞಾನಿಗಳ ಮನೆ, ಸೇನಾ ನೆಲೆಗಳು, ಬ್ಯಾಲಿಸ್ಟಿಕ್ ಮಿಸೈಲ್ ಪ್ರೋಗ್ರಾಂ, ಹೀಗೆ ಪ್ರತಿಯೊಂದನ್ನು ಕೂಡ ಹುಡುಕಿ ಧ್ವಂಸ ಮಾಡಲಾಗಿದೆ. ದಾಳಿಯ ತೀವ್ರತೆಗೆ ಸ್ಫೋಟದ ಶಬ್ದ, ದಟ್ಟವಾದ ಹೊಗೆ ಎಲ್ಲೆಲ್ಲೂ ಕೋಲಾಹಲವನ್ನು ಉಂಟು ಮಾಡಿತ್ತು. ಅಲ್ಲಿ ಇರಾನ್ನಾದ್ಯಂತ ಮೊದಲ ಸುತ್ತಿನ ದಾಳಿಯಲ್ಲಿ ಹಲವು ಇಂಪಾರ್ಟೆಂಟ್ ನಾಯಕರನ್ನ ಇಸ್ರೇಲ್ ಹತ್ಯೆ ಮಾಡಿದೆ. ಯಾರ್ಯಾರು ನೋಡ್ತಾ ಹೋಗೋಣ. ಇರಾನ್ನ ಆರ್ಮಿ ಚೀಫ್ ಮೊಹಮ್ಮದ್ ಬಗೇರಿ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಅವರ ಮನೆ ಮೇಲೆ ಈ ದಾಳಿಯಾಗಿರೋ ಮಾಹಿತಿ ಸಿಗ್ತಾ ಇದೆ. ಇರಾನ್ನ ಆತ್ಮದಂತಿದ್ದ ರೆವಲ್ಯೂಷನರಿ ಗಾರ್ಡ್ ಕೋರ್ IRG ಅದರ ಮುಖ್ಯಸ್ಥ ಹೊಸೇನ್ ಸಲಾಮಿ ಕೂಡ ದಾಳಿಯಲ್ಲಿ ಪ್ರಾಣ ಕಳ್ಕೊಂಡಿದ್ದಾರೆ. ಟಾಪ್ ಮಿಲಿಟರಿ ಲೀಡರ್ಶಿಪ್ ಗಾನ್. ಇರಾನ್ನ ಸ್ಟೇಟ್ ಮೀಡಿಯಾ ಮಾಹಿತಿ ಪ್ರಕಾರ ಶಹರಕ್ ಎ ಮಲ್ಲಹತ್ತಿ ಅನ್ನೋ ಕಡೆ ಇಸ್ರೇಲ್ ದೊಡ್ಡ ಮಟ್ಟದ ಏರ್ ಸ್ಟ್ರೈಕ್ ನಡೆಸಿದೆ. ಇದು ಕಂಟೋನ್ಮೆಂಟ್ ಪ್ರದೇಶ. ಇದರಲ್ಲಿ ಹಲವು ಹಿರಿಯ ಸೇನಾಧಿಕಾರಿಗಳಿದ್ರು, ಅವರ ಫ್ಯಾಮಿಲಿಯವರಿದ್ರು, ಅವರ ಮನೆಗಳೆಲ್ಲ ಧ್ವಂಸ ಆಗಿದ್ದಾವೆ ಅಂತ ಈ ವರದಿ ಹೇಳಿದೆ. ಇಸ್ರೇಲ್ ದಾಳಿಯಲ್ಲಿ ಟಾಪ್ ನ್ಯೂಕ್ಲಿಯರ್ ಸೈಂಟಿಸ್ಟ್ಗಳು ಕೂಡ ಇಲ್ಲವಾಗಿದ್ದಾರೆ ಅಂತ ಇಂಟರ್ನ್ಯಾಷನಲ್ ಮೀಡಿಯಾಗಳು ರಿಪೋರ್ಟ್ ಮಾಡಿವೆ. ಖುದ್ದು ಇಸ್ರೇಲ್ ಪ್ರೈಮ್ ಮಿನಿಸ್ಟರ್ ಹೇಳಿದ್ದಾರೆ, ನಾವು ಇದನ್ನು ಟಾರ್ಗೆಟ್ ಮಾಡಿದ್ದೀವಿ ಅಂತ. ಹೆಸರುಗಳು ಇನ್ನಷ್ಟೇ ಬಹಿರಂಗ ಆಗಬೇಕು, ಆದರೆ ಸುಮಾರು ಜನ ಹೋಗಿರೋ ಲೆಕ್ಕಾಚಾರ ಇದೆ. ಈ ದಾಳಿ ಇಲ್ಲಿಗೆ ನಿಲ್ಲೋದಿಲ್ಲ, ಈಗಲೂ ನಿಂತಿಲ್ಲ ಅಂತ ಕೂಡ ಇಸ್ರೇಲ್ ಹೇಳಿದೆ. ಇದರ ಬೆನ್ನಲ್ಲೇ ಇಸ್ರೇಲ್ನಾದ್ಯಂತಲೂ ತುರ್ತು ಪರಿಸ್ಥಿತಿ ಘೋಷಣೆಯಾಗಿದೆ. ಜನರಿಗೆ ಸೈರನ್ ಅಲರ್ಟ್ಗಳನ್ನೆಲ್ಲ ಕೊಡಲಾಗ್ತಾ ಇದೆ. ಯಾವುದೇ ಕ್ಷಣ ಇರಾನ್ನಿಂದ ಪ್ರತಿದಾಳಿ ಆಗಬಹುದು. ಸುಮ್ಮನೆ ಮನೆಯಿಂದ ಹೊರಗೆ ಬರಬೇಡಿ. ಸೈರನ್ ಬಂದ ಕೂಡಲೇ ನೀವೆಲ್ಲ ಹೋಗಿ ಸೇಫ್ ಜಾಗಗಳಲ್ಲಿ, ಬಂಕರ್ಗಳಲ್ಲಿ ಮತ್ತು ಸೇಫ್ ಜಾಗಗಳಿಗೆ ಹೋಗಿ ಸೇರ್ಕೋಬೇಕು ಅಂತ ಹೇಳಿ ಅಲರ್ಟನ್ನು ಇಸ್ರೇಲ್ ಜನರಿಗೆ ಜಾರಿ ಮಾಡಲಾಗಿದೆ. ಇಸ್ರೇಲ್ನ ಐರನ್ ಡೋಮ್ ಸೇರಿದ ಹಾಗೆ ಎಲ್ಲ ಏರ್ ಡಿಫೆನ್ಸ್ನ ಎಲ್ಲ ಅಂಶಗಳನ್ನು ಆಕ್ಟಿವೇಟ್ ಮಾಡಲಾಗಿದೆ. ಇರಾನ್ ಕೂಡ ತನ್ನ ದೇಶದ ಒಳಗಡೆ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿದೆ. ಮುಂದಿನ ಆದೇಶದ ತನಕ ನಮ್ಮ ಏರ್ ಸ್ಪೇಸ್ ಕ್ಲೋಸ್ಡ್ ಅಂತ ಹೇಳಿದೆ, ನಮ್ಮ ವಾಯು ಪ್ರದೇಶ ಬಂದ್ ಅಂತ. ಹಜ್ ಯಾತ್ರಿಕರಿಗೂ ಕೂಡ ನೀವು ಇರಾನ್ಗೆ ಬರೋದು ಬೇಡ, ಸೌದಿಯಲ್ಲೇ ಇರಿ ಅಂತ ಹೇಳಿದೆ. ಈ ಮೂಲಕ ಇಲ್ಲಿ ಬಹುದೊಡ್ಡ ಸಂಘರ್ಷ ಸ್ಫೋಟವಾಗ್ತಾ ಇದೆ. ಇಸ್ರೇಲ್ ದಾಳಿಗೆ ಪ್ರತಿಕ್ರಿಯೆ ಕೊಟ್ಟಿರೋ ಇರಾನ್ ಸುಪ್ರೀಂ ಲೀಡರ್ ಖಾಮೆನೈ, ಇಸ್ರೇಲ್ ದುಸ್ಸಾಹಸ ತೋರಿಸಿದೆ, ಇದಕ್ಕೆಲ್ಲ ಅಮೆರಿಕವೇ ಹೊಣೆ. ಇವ್ರು ಗೊತ್ತಲ್ಲ, ಇರಾನ್ನವರು ಇಬ್ಬರು ಸೈತಾನಗಳು ಅಂತ ಕರೀತಾರೆ. ಸ್ಮಾಲ್ ಸೇಟನ್, ಬಿಗ್ ಸೇಟನ್ ಅಂತ. ಅಂದರೆ ಚಿಕ್ಕ ಸೈತಾನ ಅಂತ ಇಸ್ರೇಲ್ನ ಕರೀತಾರೆ ಇರಾನ್ನವರು, ದೊಡ್ಡ ಸೈತಾನ ಅಂತ ಅಮೆರಿಕವನ್ನು ಕರೀತಾರೆ. ಸೊ ಈಗ ನೇರವಾಗಿ ಅಮೆರಿಕವನ್ನು ಹೊಣೆ ಮಾಡಿದ್ದಾರೆ. ಅಮೆರಿಕವೇ ಹೊಣೆ, ಅವರ ಶಕ್ತಿ ಇಲ್ಲದೆ ಇವ್ರು ಏನೂ ಮಾಡೋಕ್ಕಾಗಲ್ಲ. ಈಗ ಇರಾನ್ ಸೇನೆಯ ಶಕ್ತಿನ ಇವ್ರಿಗೆ ನಾವು ತೋರಿಸ್ತೀವಿ. ಚಿಕ್ಕ ಸೈತಾನ ಅಂದರೆ ಇಸ್ರೇಲ್ ತನ್ನ ಕೆಟ್ಟ ಭವಿಷ್ಯವನ್ನು ತಾನೇ ನಿರ್ಧಾರ ಮಾಡಿಕೊಂಡಿದೆ, ಅವರೇ ಬಯಸಿ ಪಡ್ಕೊಳ್ತಿರೋದು ಅಂತ ಹೇಳಿದ್ದಾರೆ. ಇತ್ತ ಇರಾನ್ನ ಸೇನೆ ಕೂಡ ಈ ಬಾರಿ ದೊಡ್ಡ ದಾಳಿ ಮಾಡ್ಬೋದು. ವಾಯುಸೇನೆ, ಮಿಸೈಲ್ ಮತ್ತು ನೌಕಾಪಡೆ ಮೂಲಕ ದಾಳಿ ಆಗ್ಬೋದು. ಅದಕ್ಕಾಗಿ ಎಲ್ಲ ಮೂವ್ಮೆಂಟ್ ಆಗ್ತಾ ಇದೆ ಅಂತ ಹೇಳಿ ರಿಪೋರ್ಟ್ ಆಗ್ತಾ ಇದೆ. ಆದರೆ ಸ್ನೇಹಿತರೆ, ವಾಷಿಂಗ್ಟನ್, ವೈಟ್ ಹೌಸ್, ಅಮೆರಿಕ ಈ ವಿಚಾರದಲ್ಲಿ ನಮ್ದೇನು ಪಾತ್ರ ಇಲ್ಲ, ಇದು ಇಸ್ರೇಲ್ ನಮ್ಮನ್ನ ಸಂಪರ್ಕ ಮಾಡದೆ ಮಾಡಿರೋ ದಾಳಿ ಅಂಥೇಳಿ ಅಂತರ ಕಾಯ್ದುಕೊಳ್ಳೋ ಪ್ರಯತ್ನವನ್ನ ಮಾಡಿದೆ. ನಮ್ಮನ್ನ ಮುಟ್ಟಂಗಿಲ್ಲ. ಮಿಡಲ್ ಈಸ್ಟ್ನಾದ್ಯಂತ ಇರೋ ನಮ್ಮ ಸೈನಿಕರನ್ನ, ನಮ್ಮ ಸೇನಾ ನೆಲೆಗಳನ್ನು, ನಮ್ಮ ಆಸ್ತಿಗಳನ್ನು ಟಚ್ ಮಾಡೋ ಹಾಗಿಲ್ಲ, ಯಾಕಂದ್ರೆ ನಮ್ಮ ಪಾತ್ರ ಇಲ್ಲ ಇದರಲ್ಲಿ ಅಂಥೇಳಿ ಟ್ರಂಪ್ ಅಡ್ಮಿನಿಸ್ಟ್ರೇಷನ್ ಈ ಕ್ಷಣಕ್ಕೆ ಹೇಳಿದೆ. ಆದರೆ ಇರಾನ್ದೇನು ಅಂದರೆ ನಾಟಕ ಮಾಡ್ತಿದ್ದಾರೆ ಇವ್ರು ಇಲ್ಲದೆ, ಇವ್ರ ಸಪೋರ್ಟ್ ಇಲ್ಲದೆ ಇಸ್ರೇಲ್ ಎಲ್ಲೂ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅವರು ಸೇರ್ಕೊಂಡಿದ್ದಾರೆ. ಹಾಗಾಗಿ ನಾವು ಅಮೆರಿಕಗೂ ಕೂಡ ಬುದ್ಧಿ ಕಲಿಸಬೇಕು ಅನ್ನೋದು ಇರಾನ್ನ ಲೆಕ್ಕಾಚಾರ. ಅಮೆರಿಕನ್ ನೆಲೆಗಳನ್ನು ಕೂಡ ಇರಾನ್ ಟಾರ್ಗೆಟ್ ಮಾಡ್ಬೋದು, ಗಲ್ಫ್ ರಾಷ್ಟ್ರಗಳ ಮೇಲೂ ಕೂಡ ದಾಳಿ ಆಗ್ಬೋದು ಅಂತ ಸ್ಟ್ರಾಂಗ್ ಆಗಿ ಈಗ ಒಪಿನಿಯನ್ಸ್ ಬರ್ತಾ ಇದ್ದಾವೆ. ಜೊತೆಗೆ ಇಲ್ಲಿ ದಾಳಿಗೆ ಇರಾಕ್ ಮತ್ತು ಸಿರಿಯಾದ ಏರ್ ಸ್ಪೇಸ್ ಅನ್ನ ಬಳಸಿದ್ದಾರೆ. ಆ ಕಡೆಯಿಂದ ಇಲ್ಲ, ಆ ಕಂಟ್ರೀಸಿಂದಲೂ ಕೂಡ ಇರಾನ್ಗೆ ಎಂಟರ್ ಆಗಿದ್ದಾರೆ. ಅಲ್ಲಿಂದ ಇಸ್ರೇಲ್ನ ಏರ್ ಟು ಸರ್ಫೇಸ್ ಮಿಸೈಲ್ ಹಾರಿರೋದು ಕಂಡು ಬಂದಿದೆ. ಹೀಗಾಗಿ ಅಲ್ಲಿರೋ ನೆಲೆಗಳ ಮೇಲೂ ಕೂಡ ಇರಾನ್ ದಾಳಿ ಮಾಡಬಹುದು ಅಂತ ಹೇಳಲಾಗ್ತಿದೆ. ಹಾಗಿದ್ರೆ ತಕ್ಷಣಕ್ಕೆ ಈ ದಾಳಿಗೆ ಏನು ಕಾರಣ? ಮೊದಲು ಹೇಳಿದ ಹಾಗೆ ಇರಾನ್ ಮತ್ತು ಅಮೆರಿಕ ನಡುವೆ ಮಾತುಕತೆ ಮುರಿದಿತ್ತು. ಎರಡನೇದು, ಇಸ್ರೇಲ್ನ ನ್ಯೂಕ್ಲಿಯರ್ ಸೀಕ್ರೆಟ್ಸ್ ಇರಾನ್ ಕೈ ಸೇರಿದ್ವು ಅನ್ನೋ ಮಾಹಿತಿ. ಅಂದರೆ ಇತ್ತೀಚೆಗೆ ಇರಾನ್ ಇಸ್ರೇಲ್ನ ಒಳಗೆ ಸಾಕಷ್ಟು ಗೂಢಚರ್ಯ ಮಾಡಿತ್ತು. ದೊಡ್ಡ ಪ್ರಮಾಣದಲ್ಲಿ ಅವರ ಅಣು ಕೇಂದ್ರಗಳನ್ನು ಟಾರ್ಗೆಟ್ ಮಾಡಿ ಮಾಹಿತಿ ಕದಿಯೋ ಪ್ರಯತ್ನ ಪಟ್ಟಿತ್ತು. ಸಾಕಷ್ಟು ಗೂಢಚರರನ್ನ ಇಸ್ರೇಲ್ ಅರೆಸ್ಟ್ ಮಾಡಿತ್ತು. ಅದರ ಬೆನ್ನಲ್ಲೇ ಇರಾನ್ ದೊಡ್ಡ ಘೋಷಣೆ ಮಾಡಿತ್ತು. ಇಸ್ರೇಲಿ ನ್ಯೂಕ್ಲಿಯರ್ ರಿಸರ್ಚ್ ಸೆಂಟರ್ ಒಂದರ ಬಗ್ಗೆ ಮಾಹಿತಿ ಸಿಕ್ಕಿದೆ ಅಂತ ಹೇಳಿತ್ತು. ಅದನ್ನು ಅಂತಾರಾಷ್ಟ್ರೀಯ ಅಣುಶಕ್ತಿ ಏಜೆನ್ಸಿ ಕೂಡ ಕನ್ಫರ್ಮ್ ಮಾಡಿತ್ತು. ಇಸ್ರೇಲ್ ಸೊರೆಕ್ ನ್ಯೂಕ್ಲಿಯರ್ ಸೆಂಟರ್ ಬಗ್ಗೆ ಮಾಹಿತಿ ಸಿಕ್ಕಿರೋ ಸಾಧ್ಯತೆ ದಟ್ಟವಾಗಿದೆ ಅಂತ ಹೇಳಿತ್ತು. ಜೊತೆಗೆ ಆರಂಭದಲ್ಲೇ ಹೇಳಿದ ಹಾಗೆ ಇರಾನ್ ಕೂಡ ಆಕ್ಸಲರೇಷನ್ ಮೇಲೆ, ಪೆಡಲ್ ಮೇಲೆ ಕಾಲಿಟ್ಟಿತ್ತು. ನ್ಯೂಕ್ಲಿಯರ್ ಅಸ್ತ್ರವನ್ನು ಗಳಿಸೋಕೆ ವೇಗವಾಗಿ ನುಗ್ತಾ ಇತ್ತು.
ಸೊ ದಾಳಿ ಯಾವುದೇ ಕ್ಷಣದಲ್ಲೂ ಬೇಕಾದರೂ ಆಗ್ಬೋದು ಅನ್ನೋ ಲೆಕ್ಕಾಚಾರ ಇತ್ತು. ನಾವು ಕೂಡ ನಿರಂತರವಾಗಿ ಮಾಹಿತಿಯನ್ನು ಕೊಡ್ತಾ ಇದ್ವಿ. ಈ ದಾಳಿ ಆಗೋಕ್ಕೂ 10-12 ಗಂಟೆಗಳ ಹಿಂದೆ, ಅಂದರೆ ನಾವು ಗುರುವಾರ ಸಂಜೆ ಕೂಡ ಇದ್ರ ಬಗ್ಗೆ ಕಂಪ್ಲೀಟ್ ತಯಾರಿ ಆಗಿ ಹೋಗಿದೆ, ಎನಿ ಮೂಮೆಂಟ್ ದಾಳಿ ಅಂತ ನಾವು ರಿಪೋರ್ಟ್ ಪಬ್ಲಿಷ್ ಮಾಡಿದ್ದೀವಿ. ನೀವು ಇಲ್ಲಿ ನೋಡ್ತಾ ಇದ್ದೀರಿ ಸ್ನೇಹಿತರೆ. ಇದಕ್ಕಿಂತ ಹಿಂದೆ ಹಲವು ಬಾರಿ ಹೇಳಿದ್ವಿ. ಇನ್ನೇನು ದಾಳಿ ಸನ್ನಿಹಿತ ಅಂತ ನಾವು ನಿನ್ನೆ ಸಂಜೆಯ ರಿಪೋರ್ಟ್ನಲ್ಲೂ ಕೂಡ ಹೇಳಿದ್ದೀವಿ. ಬೆಳಗಿನ ಜಾವದ ವೇಳೆಗೆ ಅದು ಆಗಿ ಹೋಗಿದೆ, ಸ್ಟ್ರೈಕ್ ಆಗಿ ಹೋಗಿದೆ. ಜೊತೆಗೆ ಇಸ್ರೇಲ್ ಪ್ರೈಮ್ ಮಿನಿಸ್ಟರ್ ಮಾತನಾಡಿದಾಗ ಏನೆಲ್ಲ ಹೇಳಿದ್ರು ಅಂತ ನಿಮಗೆ ಅವಾಗಲೇ ನಾವು ಹೇಳಿದ್ವಿ. ನಾವು ಜಗತ್ತನ್ನ ಬೇಗ ಎಚ್ಚರಿಸ್ತಾ ಇದ್ದೀವಿ. ಈ ಹಿಂದೆ ಹಿಟ್ಲರ್ ವಿಚಾರದಲ್ಲಿ ಜಗತ್ತು ಎಚ್ಚೆತ್ತುಕೊಳ್ಳಿಲ್ಲ, ಲೇಟ್ ಆಗಿ ಎಚ್ಚೆತ್ತುಕೊಂಡ್ರು, ಸುಮ್ಮನೆ ಪಾಲಿಟಿಕ್ಸ್ ಮಾಡ್ತಾ ಕೂತ್ಕೊಂಡಿದ್ರು. ಅದರ ಪರಿಣಾಮ ಜಗತ್ತು ಏನೆಲ್ಲ ಫೇಸ್ ಮಾಡ್ತು ಅಂತ ನಿಮಗೆ ಇತಿಹಾಸದಲ್ಲಿ ಇದೆ. ಯಹೂದಿಗಳನ್ನಂತೂ ತುಂಬ ಹಿಂಸೆ ಕೊಡಲಾಯಿತು ಆ ಟೈಮ್ನಲ್ಲಿ. ಈ ಸಲ ನಾವು ಕೈ ಮೀರೋಕ್ಕಿಂತ ಮುಂಚೆ ಆ್ಯಕ್ಷನ್ ತಗೊಳ್ಳೇಬೇಕಾಗಿತ್ತು. ಇರಾನ್ಗೆ ಅಣ್ವಸ್ತ್ರ ಸಿಗೋದು ನಮ್ಮ ಸಾವು ಬದುಕಿನ ಪ್ರಶ್ನೆ, ನಾವು ಅದನ್ನು ಸಹಿಸ್ಕೊಳ್ಳೋದಿಲ್ಲ ಅಂತ ಹೇಳಿದ್ದಾರೆ. ಜೊತೆಗೆ ನೆತನ್ಯಾಹು ಏನು ಹೇಳಿದ್ದಾರೆ ಅಂದರೆ, ಕಳೆದ ವರ್ಷ ಇರಾನ್ 300 ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಹಾಕಿತ್ತು. ಈ ಮಿಸೈಲ್ಗಳಲ್ಲಿ ಟನ್ ಗಟ್ಟಲೆ ಸ್ಫೋಟಕ ಇದ್ವು, 100 ಜನರ ಜೀವಕ್ಕೆ ಅಪಾಯ ಒಡ್ಡಿತ್ತು. ಈಗ ಅಣ್ವಸ್ತ್ರ ಮಾಡ್ಕೊಳ್ತಿದ್ದಾರೆ. ಒಂದೇ ಒಂದು ನ್ಯೂಕ್ಲಿಯರ್ ಸ್ಫೋಟಕ ಇದ್ದರೆ ಅದರಲ್ಲಿ ಕತೆ ಏನಾಗ್ತಿತ್ತು? ಸೊ ಮಿಲಿಯನ್ ಜೀವಗಳಿಗೆ ಅಪಾಯ ಇದೆ. ಇರಾನ್ ಅಂತಹ 10,000ಗಳಷ್ಟು ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ತಯಾರಿಸೋ ಪ್ರೋಗ್ರಾಮ್ ಹಾಕೊಂಡಿದೆ. 10,000ದಷ್ಟು. ನಮ್ಮ ದೇಶ ಚಿಕ್ಕದು, ಅಮೆರಿಕದ ನ್ಯೂ ಜೆರ್ಸಿ ನಗರದಷ್ಟು ಚಿಕ್ಕದಾಗಿರೋ ರಾಷ್ಟ್ರದ ಮೇಲೆ ಅಷ್ಟು ಮಿಸೈಲ್ಗಳ ಮಳೆ ಬಂದರೆ ಏನಾಗೋದು ಯೋಚನೆ ಮಾಡಿ. ಈ ಅಪಾಯವನ್ನು ನಾವು ನಿರ್ಲಕ್ಷ್ಯ ಮಾಡೋಕ್ಕಾಗಲ್ಲ, ನಿಲ್ಲಿಸಲೇಬೇಕು ಅಂತ ಹೇಳಿದ್ದಾರೆ. ಇರಾನ್ ಹೊಸ ಪ್ಲಾನ್. ಇರಾನ್ ಮೊದಲು ತನ್ನ ಪ್ರಾಕ್ಸಿಗಳನ್ನು ಬಳಸಿ ರಿಂಗ್ ಆಫ್ ಫೈರ್ ಸೃಷ್ಟಿಸಿ ಇಸ್ರೇಲ್ ಅನ್ನು ಸುತ್ತುವರಿಯೋ ಪ್ರಯತ್ನ ಮಾಡಿತು. ನಿಮಗೆ ಹೇಳಿದ್ವಿ ಆಗಲೇ, ಹಿಜ್ಬುಲ್ಲಾ, ಹೂತಿ, ಹಮಾಸ್ ಈ ರೀತಿ ಸುತ್ತಲೂ ಕೂಡ. ಆದರೆ ಇಸ್ರೇಲ್ ಜನ ಆಗಲೂ ಕೂಡ ಸಿಂಹಗಳಂತೆ ಎದ್ದು ಕಾಪಾಡಿಕೊಂಡ್ರು ಅಂತ ನೆತನ್ಯಾಹು ಹೇಳಿದ್ದಾರೆ. ನಾವು ಹಮಾಸನ್ನ ಕ್ರಶ್ ಮಾಡಿದ್ದೀವಿ, ಹೆಜ್ಬುಲ್ಲಾ ಧೂಳಿಪಟ ಮಾಡಿದ್ದೀವಿ, ಸಿರಿಯಾ ಯೆಮೆನ್ನಲ್ಲಿ ಇರಾನ್ ಪ್ರಾಕ್ಸಿಗಳನ್ನು ನಾಶ ಮಾಡಿದ್ದೀವಿ. ಇರಾನ್ ಕಳೆದ ವರ್ಷ 2 ಬಾರಿ ನಮ್ಮ ಮೇಲೆ ನೇರವಾಗಿ ದಾಳಿ ಮಾಡಿದಾಗಲೂ ಕೂಡ ವಾಪಸ್ ಸ್ಟ್ರೈಕ್ ಮಾಡಿದ್ದೀವಿ. ಇಸ್ರೇಲ್ ತನ್ನನ್ನು ತಾನು ಕಾಪಾಡ್ಕೊಳ್ತಾ ಇಲ್ಲ. ಸೌದಿ, UAEಗಳಂತ ನಮ್ಮ ಅರೇಬಿಯನ್ ನೆರೆಹೊರೆಯವರನ್ನ ಕೂಡ ನಾವು ಕಾಪಾಡ್ತಾ ಇದ್ದೀವಿ. ಇರಾನ್ ರಕ್ಕಸತನದಿಂದ ಅವರೂ ಕೂಡ ಕಷ್ಟಪಡ್ತಾ ಇದ್ದಾರೆ. ಇರಾನ್ ಪ್ರಾಕ್ಸಿಗಳ ವಿರುದ್ಧದ ನಮ್ಮ ದಾಳಿಗಳಿಂದ ಲೆಬನಾನ್ನಲ್ಲಿ ಹೊಸ ಸರ್ಕಾರ ಬಂದಿದೆ, ಸಿರಿಯಾದಲ್ಲಿ ಅಸದ್ ಸರ್ಕಾರ ಹೋಗಿದೆ. ಈಗ ಆ ದೇಶ ಜನರಿಗೆ ಡಿಫರೆಂಟ್ ಹಾಗೂ ಉತ್ತಮ ಭವಿಷ್ಯದ ಅವಕಾಶ ಸಿಕ್ಕಿದೆ. ಅದೇ ರೀತಿ ಇರಾನ್ನ ಧೈರ್ಯವಂತ ಜನರಿಗೆ ನನ್ನೊಂದು ಮೆಸೇಜ್ ಇದೆ. ನಮ್ಮ ಯುದ್ಧ ಇರಾನ್ನ ಜನರೊಂದಿಗೆ ಅಲ್ಲ. ನಮ್ಮ ಯುದ್ಧ 46 ವರ್ಷಗಳಿಂದ ಅಧಿಕಾರ ಹಿಡಿದಿರೋ ಡಿಕ್ಟೇಟರ್ಗಳ ವಿರುದ್ಧ, ಖಾಮೆನೆಗಳ ವಿರುದ್ಧ. ನಿಮ್ಮ ವಿಮೋಚನೆ ಬಹಳ ಹತ್ರ ಇದೆ. ಅದಾದಾಗ ನಮ್ಮೆರಡೂ ದೇಶಗಳ ಜನ ಪ್ರಾಚೀನ ಕನೆಕ್ಷನ್, ಫ್ರೆಂಡ್ಶಿಪ್ ಏನಿತ್ತು ಮತ್ತೆ ಚಿಗುರುತ್ತೆ. ಇಸ್ರೇಲ್ ನಿಮಗೆ ನಾಗರಿಕ ಪ್ರಪಂಚವನ್ನು ಕಲ್ಪಿಸಿಕೊಡುತ್ತೆ. ನಾವು ಜಗತ್ತಿನ ಅತಿ ಡೇಂಜರಸ್ ಆಡಳಿತದ ಕೈಯಲ್ಲಿ ಅತಿ ಡೇಂಜರಸ್ ಆಯುಧ ಸಿಗೋಕೆ ಬಿಡ್ತಾ ಇಲ್ಲ ಅಷ್ಟೇ. ಇರಾನ್ ತನ್ನ ಪ್ರಾಕ್ಸಿಗಳ ಕೈಗೂ ಅಣ್ವಸ್ತ್ರ ಕೊಡೋಕೆ, ಉಗ್ರರ ಕೈಗೂ ಕೂಡ ಅಣ್ವಸ್ತ್ರ ಕೊಡೋಕೆ ಪ್ಲಾನ್ ಮಾಡ್ತಾ ಇದೆ. ಆಲ್ರೆಡಿ ಉಗ್ರರ ಕೈಗೆ ಕ್ಷಿಪಣಿಗಳನ್ನೆಲ್ಲ ಕೊಟ್ಟಾಗಿದೆ. ಅವರು ಅಣ್ವಸ್ತ್ರ ಕೊಡದೆ ಬಿಡ್ತಾರ ಅನ್ನೋದು ವಿಚಾರ. ಹಾಗೇನಾದ್ರೂ ಅಣ್ವಸ್ತ್ರ ಉಗ್ರರ ಕೈಗೆ ಸಿಕ್ಕಿದ್ರೆ ಜಗತ್ತು ಸರ್ವನಾಶ ಆಗುತ್ತೆ, ಅಣ್ವಸ್ತ್ರದ ಭಯೋತ್ಪಾದನೆ ಶುರುವಾಗುತ್ತೆ. ಇರಾನ್ ಬ್ಯಾಲಿಸ್ಟಿಕ್ ಮಿಸೈಲ್ಗಳ ರೇಂಜ್ ಜಾಸ್ತಿ ಆದಂತೆ ಆ ಅಣ್ವಸ್ತ್ರಗಳು ಯುರೋಪ್ ಹಾಗೂ ಅಮೆರಿಕಗೂ ತಲುಪೋ ಸಾಧ್ಯತೆ ಜಾಸ್ತಿ ಆಗುತ್ತೆ. ಸೊ ಆ ಎಲ್ಲ ಸಾಧ್ಯತೆಗಳ ವಿರುದ್ಧ ಇಸ್ರೇಲ್ ಆಕ್ಷನ್ಗೆ ಇಳಿದು ಬಿಟ್ಟಿದೆ. ನಮಗೆ ಬೆಂಬಲ ಕೊಡಿ, ಅಮೆರಿಕ ಕೂಡ ನಮ್ಮ ಬೆಂಬಲಕ್ಕೆ ಇರುತ್ತೆ ಅಂತ ನಾವು ಭಾವಿಸ್ತೀವಿ ಅಂತ ಹೇಳಿ, ಲಾಂಗ್ ಲಿವ್ ಇಸ್ರೇಲ್, ಲಾಂಗ್ ಲಿವ್ ಅಮೆರಿಕ ಅಂತ ಹೇಳಿ ನೆತನ್ಯಾಹು ಸ್ಪೀಚ್ ಅನ್ನು ಕನ್ಕ್ಲೂಡ್ ಮಾಡಿದ್ದಾರೆ. ಈ ಮೂಲಕ ಈ ಯುದ್ಧದಲ್ಲಿ ಅಮೆರಿಕ ಮತ್ತು ಮಿತ್ರರ ಸಪೋರ್ಟ್ ನಮಗಿದೆ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ. ಅಮೆರಿಕ ಆಗಲೇ ಹೇಳಿದಾಗ ನಮ್ದು ಸದ್ಯಕ್ಕೆ ಪಾತ್ರ ಇಲ್ಲ, ಈ ಸ್ಟ್ರೈಕಲ್ಲಿ ನಮ್ಮ ಪಾತ್ರ ಇಲ್ಲ ಅಂತ ಹೇಳಿದ್ರು ಕೂಡ ಬಹಳ ತುಂಬ ದೊಡ್ಡ ಸ್ನೇಹಿತರು ಇವರು, ಆಲೈಸ್. ಅಮೆರಿಕ ಮತ್ತು ಇಸ್ರೇಲ್ ಕ್ಲೋಸ್ ಆಲೈಸ್. ಸೊ ಬಿಟ್ಕೊಡೋದಿಲ್ಲ ಅನ್ನೋ ಲೆಕ್ಕಾಚಾರ ಇರುತ್ತೆ. ಇಂಟರ್ನಲ್ಲಿ ಕಮ್ಯುನಿಕೇಷನ್ ಆಗದೆ ಈ ಅಟ್ಯಾಕ್ ಆಗಿರೋ ಸಾಧ್ಯತೆ ಕೂಡ ತುಂಬ ಕಮ್ಮಿ. ಸೊ ಪ್ರೈಮ್ ಮಿನಿಸ್ಟರ್ ನೆತನ್ಯಾಹು ಮಾತಲ್ಲೂ ಕೂಡ ಅದೇ ಕಾಣಿಸ್ತಾ ಇತ್ತು. ಅಮೆರಿಕ ನಮ್ಮೊಂದಿಗಿದೆ ಅನ್ನೋ ರೀತಿಯಲ್ಲಿ ಅವರು ಮಾತನಾಡಿದ್ದಾರೆ. ನೋಡಬೇಕು. ಆದರೆ ಟ್ರಂಪ್ ಇರೋದೀಗ ಸ್ಥಾಪಿತ ಎಸ್ಟಾಬ್ಲಿಷ್ಡ್ ಥಿಯರಿಗಳಿಗೆ ಅವಕಾಶ ಇರಲ್ಲ. ಟ್ರಂಪ್ ಅಡ್ಮಿನಿಸ್ಟ್ರೇಷನ್ನಲ್ಲಿ ಇಷ್ಟ ಬಂದಂಗೆ ಅವ್ರು ಮಾಡ್ತಾರೆ. ಸೊ ಟ್ರಂಪ್ ಬಾಯಿಂದ ಏನು ಹೇಳಿಕೆ ಬರುತ್ತೆ ಅನ್ನೋದ್ರ ಬಗ್ಗೆ ಕುತೂಹಲ ಇದೆ. ಅವರು ಕೂಡ ಲಾಸ್ಟ್ 2 ವಾರಗಳ ಹಿಂದೆ ಅವರು ಅಧಿಕಾರಕ್ಕೆ ಬಂದಲಿಂದಲೂ ಕೂಡ, ಬರೋಕ್ಕಿಂತ ಮುಂಚೆ ಕ್ಯಾಂಪೇನ್ ಟೈಮ್ನಲ್ಲೂ ಕೂಡ, ಇರಾನ್ ನ್ಯೂಕ್ಲಿಯರ್ ಅಸ್ತ್ರ ಗಳಿಸಂಗಿಲ್ಲ, ನ್ಯೂಕ್ಲಿಯರ್ ಕಡೆಗೆ ಹೆಜ್ಜೆ ಇಟ್ಟರೆ ನಾವು ನರಕದ ಮಳೆ ಸುರಿಸ್ತೀವಿ ಅವ್ರ ಮೇಲೆ ಅಂಥೇಳಿ ರಿಪೀಟೆಡ್ ಇದೇ ಲೈನ್ಸಲ್ಲಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ರು. ಹೆಲ್ ತೋರಿಸ್ತೀನಿ ಅವರಿಗೆ ಅಂತ. ಸೊ ಈಗ ದಾಳಿ ಆಗಿರೋ ಟೈಮ್ನಲ್ಲಿ, ಪ್ರತಿದಾಳಿಗೆ ಇರಾನ್ ರೆಡಿ ಮಾಡ್ಕೊಳ್ತಿರೋ ಟೈಮ್ನಲ್ಲಿ ಎನಿ ಮೂಮೆಂಟ್ ಆಗುತ್ತೆ ಇರಾನ್ನ ಪ್ರತಿದಾಳಿ. ಸೊ ಟ್ರಂಪ್ ಏನು ಮಾಡ್ತಾರೆ, ಅಮೆರಿಕ ಏನು ಮಾಡುತ್ತೆ ಅನ್ನೋದು ಬಹಳ ಕುತೂಹಲ. ಅಮೆರಿಕ ಏನು ಮಾಡುತ್ತೆ, ಇಲ್ಲಿ ಇಸ್ರೇಲಿಗೆ ಸಪೋರ್ಟ್ ಮಾಡುತ್ತಾ? ಇಸ್ರೇಲಿಗೆ ಸಪೋರ್ಟ್ ಮಾಡಿದರೆ ಅಮೆರಿಕದ ಮಿತ್ರರೆಲ್ಲರೂ ಕೂಡ ಹೆಚ್ಚಿನವರು ಸಪೋರ್ಟ್ ಮಾಡೋ ಸಾಧ್ಯತೆ ಇರುತ್ತೆ. ಸೊ ಬಹಳ ಆತಂಕದ ಸನ್ನಿವೇಶ ಈಗ ಮನೆ ಮಾಡಿದೆ. ಇರಾನ್ ಪರವಾಗಿ ಚೈನಾ, ಆಮೇಲೆ ಈ ರಷ್ಯಾ ಇವರೇನಾದರೂ ಕೂಡ ಧ್ವನಿ ಎತ್ತುತ್ತಾರಾ ಅನ್ನೋ ಪ್ರಶ್ನೆಗಳು ಕೂಡ ಇದೆ. ಚೈನಾ ಟ್ರೇಡ್ ವಾರ್ನಲ್ಲಿ ಬ್ಯುಸಿ ಇದೆ. ಪುಟಿನ್ ಯುಕ್ರೇನ್ ಜೊತೆ ಹೊಡೆದಾಡೋದು ಇನ್ನೂ ಕೂಡ ನಿಂತಿಲ್ಲ, ಅಲ್ಲೂ ಕೂಡ ಸಂಘರ್ಷ ನಡೀತಾನೆ ಇದೆ, ಅದು ಕೂಡ ಮಾತುಕತೆಯ ಹಂತದಲ್ಲಿದೆ. ಸೊ ಇರಾನ್ ಏಕಾಂಗಿ ಆಗುತ್ತಾ, ಯಾರಾದರೂ ಬರ್ತಾರಾ, ಯಾವ ಲೆವೆಲ್ಗೆ ಹೋಗುತ್ತೆ ಅನ್ನೋ ಕುತೂಹಲ. ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿಯನ್ನು ತಲುಪಿಸ್ತಾನೆ ಇರ್ತೀವಿ.
ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಅಂತ ನಿಮ್ಮಲ್ಲಿ ನಮ್ಮ ಮನವಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.